ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಬಿಗ್ ಬಾಸ್ ಸೀಸನ್ 11 ಮುಗಿದ್ರೂ ಸಹ ನಮ್ಮೆಲ್ಲರಿಗೂ ಇನ್ನೂ ಆ ಹ್ಯಾಂಗ್ ಓವರಿಂದ ಆಚೆ ಬರೋಕ್ಕೆ ಸಾಧ್ಯ ಆಗ್ತಿಲ್ಲ. ಲೈಕ್ ಬೆಳಗ್ಗೆ 7:30 ಆಯಿತು ಅಂತಂದರೆ ಒಂದು ಪ್ರೋಮೋ ನೋಡ್ತಿದ್ವಿ, ಮಧ್ಯಾಹ್ನ 2 ಗಂಟೆ ಆಯಿತು ಅಂತಂದರೆ ಅಷ್ಟೊತ್ತಿಗೆ ಒಂದು ಪ್ರೋಮೋ ನೋಡ್ತಿದ್ವಿ. ಲೈಕ್ ಇವಾಗಂತೂ 9:30 ಆಯಿತು ಅಂತಂದರೆ ಲೈಕ್ ಜೀವನದಲ್ಲಿ ಏನೋ ಅದನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ರೀತಿ ಬೇಜಾರಾಗ್ತಿರುತ್ತೆ. ಸೊ ಆ ಒಂದು ಹ್ಯಾಂಗ್ ಓವರಿಂದ ಆಚೆ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಖಂಡಿತವಾಗ್ಲೂ ಹಿಡಿಯುತ್ತೆ. ಬಟ್ ಈ ಒಂದು ಹ್ಯಾಂಗ್ ಓವರಿಂದ ನೀವು ಆಚೆ ಬರುವಂತಹ ಪರಿಸ್ಥಿತಿ ಈಗ ಬಂದಿಲ್ಲ. ಯಾಕೆ ಅಂದರೆ ಬಿಗ್ ಬಾಸ್ ಮತ್ತೆ ಬರ್ತಿದೆ. ಹಾಗೆ ಈ ಒಂದು ಸೀಸನಲ್ಲಿ ಯಾರು ಆ್ಯಂಕರಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಿಗ್ ಬಾಸ್ ಮತ್ತೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಮೊನ್ನೆ ತಾನೇ ಒಂದು ವಾರಕ್ಕೆ ಮುಂಚೆ ಬಿಗ್ ಬಾಸ್ ಮುಗಿದಿದೆ. ಈಗ ನೆಕ್ಸ್ಟ್ ಇನ್ನೊಂದು ವಾರದಷ್ಟೊತ್ತಿಗೆ ಮತ್ತೊಂದು ಬಿಗ್ ಬಾಸ್ ಬರುತ್ತಾ? ಇವರು ಈ ವಿಡಿಯೋದಲ್ಲಿ ಫೇಕ್ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂತೆಲ್ಲ ಅನ್ಕೊಂಬಿಡಿ. ಈಗ ಬಿಗ್ ಬಾಸ್ನ ಮತ್ತೊಂದು ಸೀಸನ್ ಮತ್ತೆ ಬರ್ತಿದೆ ಅತಿ ಶೀಘ್ರದಲ್ಲೇ. ಆ್ಯಂಡ್ ಈ ಒಂದು ಸೀಸನಲ್ಲಿ ಯಾರು ಆ್ಯಂಕರಿಂಗ್ ಮಾಡ್ತಾರೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ. ಯಾಕಂದರೆ ಸುದೀಪ್ ಅವರು ಆ್ಯಂಕರಿಂಗ್ ಮಾಡೋದಕ್ಕಂತೂ ಚಾನ್ಸೇ ಇಲ್ಲ. ಅವರು ಈಗಾಗಲೇ ರಿಟೈರ್ಮೆಂಟ್ ಡಿಕ್ಲೇರ್ ಮಾಡಿದ್ದಾಗಿದೆ. ಸೊ ಈ ಒಂದು ಸೀಸನಲ್ಲಿ ನ್ಯೂ ಆ್ಯಂಕರ್ ಬರುವಂತಹ ಚಾನ್ಸಸ್ ಇದೆ. ಆ ಒಂದು ಆ್ಯಂಕರ್ ಯಾರಾಗಿರ್ಬೋದು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್ ಫ್ರೆಂಡ್ಸ್, ನಾನು ಅವಾಗಲೇ ಹೇಳ್ದಂಗೆ ಬಿಗ್ ಬಾಸ್ ಖಂಡಿತವಾಗ್ಲೂ ಬರ್ತಿದೆ ಅತಿ ಶೀಘ್ರದಲ್ಲೇ. ಬಟ್ ಬರ್ತಿರೋದು ಬಿಗ್ ಬಾಸ್ ಮೇನ್ ಸೀಸನ್ ಅಲ್ಲ, ಬಿಗ್ ಬಾಸ್ OTT ಸೀಸನ್ 2 ಬರ್ತಿದೆ. ಈಗಾಗಲೇ ನಾವು OTT ಸೀಸನ್ 1 ನೋಡಿದ್ದೀವಿ. ಅದರಲ್ಲೂ ಸಹ ಸುದೀಪ್ ಅವರೇ ಹೋಸ್ಟ್ ಮಾಡಿದ್ರು. ಆ್ಯಂಡ್ OTT ಸೀಸನ್ 1 ಹೇಗೆ ನಡೆದಿತ್ತು ಅಂತಂದರೆ 15ರಿಂದ 17 ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟು ಅದರಲ್ಲಿ ಡಿಸರ್ವಿಂಗ್ ಆಗಿರುವಂತಹ 4 ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿ ನಂತರ ಅವ್ರನ್ನ ಬಿಗ್ ಬಾಸ್ ಮೇನ್ ಸೀಸನ್ಗೆ ಕಳಿಸಲಾಗಿತ್ತು. ಸೊ ಈ ರೀತಿ ಬಿಗ್ ಬಾಸ್ OTT ಸೀಸನ್ 1 ನಡೆದಿತ್ತು. ಆ್ಯಂಡ್ ಈಗ OTT ಬಿಗ್ ಬಾಸ್ ಸೀಸನ್ 2 ನಡೀತಿದೆ. ಆ್ಯಂಡ್ ಈ ಒಂದು ಬಿಗ್ ಬಾಸ್ OTT ಸೀಸನ್ನಲ್ಲಿ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡೋದಕ್ಕೆ ನಡೆಸ್ತಿರೋದಲ್ಲ, ಬದಲಾಗಿ ಈ ಒಂದು ಸೀಸನ್ ಆ್ಯಂಕರಿಂಗ್ಗೆ ಒಂಥರ ಲೈಕ್ ಟೆಸ್ಟಿಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಆ್ಯಂಕರ್ನ ಟೆಸ್ಟ್ ಮಾಡೋದಕ್ಕೆ, ಆ್ಯಂಕರ್ ಈ ಒಂದು ಬಿಗ್ ಬಾಸ್ ಶೋನ ಹೋಸ್ಟ್ ಮಾಡೋದಕ್ಕೆ ಎಲಿಜಿಬಲ್ ಇದ್ದಾರಾ ಇಲ್ವಾ ಅಂತ ನೋಡೋದಕ್ಕೆ ಲೈಕ್ ಒಂಥರ ಟ್ರಯಲ್ ಪ್ರೋಸೆಸ್ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ OTT ಸೀಸನ್ 2. ಸೊ ಬಿಗ್ ಬಾಸ್ ಸೀಸನ್ 12ನ ನಡೆಸ್ಕೊಡೋದಕ್ಕೆ ಅವ್ರು ಎಲಿಜಿಬಲ್ ಇದ್ದಾರಾ ಇಲ್ಲ ಅಂತ ಟೆಸ್ಟ್ ಮಾಡೋದಕ್ಕೆ OTT ಸೀಸನ್ 2ನ ನಡೆಸ್ತಿದ್ದಾರೆ. ಆ್ಯಂಡ್ ಈ ಒಂದು ಸೀಸನಲ್ಲಿ ಆ್ಯಂಕರಿಂಗ್ ಆಗಿ ಯಾರು ಬರ್ಬೋದು ಅಂತ ನೋಡೋದಾದರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ರಿವೀಲ್ ಮಾಡಿದ್ದಾರೆ. ಲೈಕ್ ಬಿಗ್ ಬಾಸ್ ಸೀಸನ್ 1ಇಂದ ಸೀಸನ್ 11ವರೆಗೂ ವಿನ್ ಆಗಿರುವಂತಹ ಕಂಟೆಸ್ಟೆಂಟ್ಗಳನ್ನ ಆ್ಯಂಕರ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಬಿಗ್ ಬಾಸ್ ಸೀಸನ್ 1ಇಂದ ಸೀಸನ್ 11ವರೆಗೂ ಯಾರ್ಯಾರು ವಿನ್ ಆಗಿದ್ದಾರೆ, ಅದರಲ್ಲಿ ಆ್ಯಂಕರಿಂಗ್ ಯಾರ್ಯಾರು ಮಾಡ್ಬೋದು ಅಂತ ನಾವು ನೋಡೋದಾದರೆ ನಮ್ಮೆಲ್ಲರಿಗೂ ಸಿಗೋದು ಕೇವಲ 2 ಹೆಸರು ಮಾತ್ರ. ಅದು ಒಂದು ಅಕುಲ್ ಬಾಲಾಜಿ, ಹಾಗಿದ್ರೆ ಇನ್ನೊಂದು ಸುಜನ್ ಅವರು ಈಗಾಗಲೇ ಮಜಾ ಟಾಕೀಸು ಆ್ಯಂಡ್ ಬಾಯ್ಸ್ ವರ್ಸಸ್ ಗರ್ಲ್ ಶೋ ಅಂತ ಬ್ಯುಸಿ ಆಗಿದ್ದಾರೆ. ಸೊ ಅಕುಲ್ ಬಾಲಾಜಿ ಅವರು ಸೆಲೆಕ್ಟ್ ಆಗಿರುವಂತಹ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ಇನ್ನೊಂದು ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತಂದರೆ ವಿನ್ನಿಂಗ್ ಕಂಟೆಸ್ಟೆಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಸುಜನ್ ಲೋಕೇಶ್ ಅವರು ವಿನ್ನಿಂಗ್ ಕಂಟೆಸ್ಟೆಂಟ್ ಆಗಿಲ್ಲ, ರನ್ನರ್ ಅಪ್ ಕಂಟೆಸ್ಟೆಂಟ್ ಆಗಿದ್ರು. ಸೊ ಈಗ ಅಕುಲ್ ಬಾಲಾಜಿ ಅವರು ನೆಕ್ಸ್ಟ್ ಬಿಗ್ ಬಾಸ್ OTT ಸೀಸನ್ನ ಹೋಸ್ಟ್ ಮಾಡುವಂತಹ ಎಲ್ಲ ಚಾನ್ಸಸ್ ಇದೆ. ಅಕಸ್ಮಾತ್ ಅಕುಲ್ ಬಾಲಾಜಿ ಅವರು ಏನಾದರೂ OTT ಸೀಸನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟು ಜನಕ್ಕೆ ತುಂಬ ಇಷ್ಟ ಆಯಿತು ಅಂತಂದರೆ ಅವ್ರನ್ನೇ ಮೇನ್ ಸೀಸನಲ್ಲೂ ಸಹ ಕಂಟಿನ್ಯೂ ಮಾಡುವಂತಹ ಚಾನ್ಸಸ್ ಇರುತ್ತೆ. ಬಿಗ್ ಬಾಸ್ ಸೀಸನ್ 12ನ ಯಾರು ನಡೆಸ್ಕೊಡ್ತಾರೆ ಅಂತ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಹೆಸರುಗಳು ವೈರಲ್ ಆಗ್ತಿತ್ತು. ಅದರಲ್ಲಿ ಯಶ್ ಅವ್ರದ್ದಾಗಿರ್ಬೋದು, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ಹಾಗೆ ಲೈಕ್ ದರ್ಶನ್ ಅವ್ರ ಹೆಸರು ಕೂಡ ಬಂದ್ಬಿಟ್ಟಿತ್ತು. ಯಾಕಂದರೆ ದರ್ಶನ್ ಅವರು ಜೈಲಲ್ಲಿ ಇರಬೇಕಾದ್ರೆ ಸುದೀಪ್ ಅವರು ಒಂದು ಅನೌನ್ಸ್ಮೆಂಟನ್ನು ಮಾಡಿರ್ತಾರೆ, ಲೈಕ್ ಇದೇ ನನ್ನ ಲಾಸ್ಟ್ ಸೀಸನ್ ನಾನು ಹೋಸ್ಟ್ ಮಾಡಿರೋದು ಅಂತ ಹೇಳಿ. ಆಗ ದರ್ಶನ್ ಅವ್ರ ಜೊತೆ ಜೈಲಿಗೆ ಹೋಗಿ ಕಲರ್ಸ್ ಕನ್ನಡದವರು ಮಾತಾಡ್ಕೊಂಡು ಬಂದಿದ್ದಾರೆ. ಲೈಕ್ ನೆಕ್ಸ್ಟ್ ಸೀಸನಿಂದ ದರ್ಶನ್ ಅವರೇ ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಾರೆ ಅಂತ ಹೇಳಿ ಅಂತೆಲ್ಲ ವಿಷಯಗಳು ವೈರಲ್ ಆಗಿತ್ತು. ಬಟ್ ಇದೆಲ್ಲ ವಿಚಾರಗಳು ಸೊಲ್ಲಾಗಿ ಈಗ ಅಕುಲ್ ಬಾಲಾಜಿ ಅವರು ಈ ಒಂದು ಬಿಗ್ ಬಾಸ್ OTT ಸೀಸನ್ನ ಹೋಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಅವರು ಈ ಒಂದು ಸೀಸನ್ನ ಚೆನ್ನಾಗಿ ನಡೆಸ್ಕೊಟ್ರೆ ಮಾತ್ರ ಅವರು ಬಿಗ್ ಬಾಸ್ ಮೇನ್ ಸೀಸನ್ಗೆ ಹೋಸ್ಟ್ ಆಗಿ ಬರ್ತಾರೆ. ಅಕಸ್ಮಾತ್ ಜನಗಳಿಗೆ ಇಷ್ಟ ಆಗಿಲ್ಲ ಅಂತಂದರೆ ಬಿಗ್ ಬಾಸ್ OTT ಸೀಸನಲ್ಲೇ ಲಾಸ್ಟ್ ಆಗುತ್ತೆ ಅವರ ಒಂದು ಹೋಸ್ಟಿಂಗ್ ಪ್ರೋಸೆಸ್ಸು. ಆ್ಯಂಡ್ ಅಕುಲ್ ಬಾಲಾಜಿ ಅವ್ರಿಗೆ ರಿಯಾಲಿಟಿ ಶೋಗಳನ್ನ ಹೋಸ್ಟ್ ಮಾಡೋದು ಹೊಸದೇನಲ್ಲ. ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಗಳನ್ನ ಅವರು ಹೋಸ್ಟ್ ಮಾಡಿದ್ದಾರೆ. ಆ್ಯಂಡ್ ನಾವೆಲ್ಲರೂ ಸಹ ತುಂಬ ಕುತೂಹಲದಿಂದ ಕಾಯ್ತಿದ್ದಂತಹ ರಿಯಾಲಿಟಿ ಶೋಗಳವು, ತುಂಬ TRP ಸಿಕ್ಕಂತಹ ರಿಯಾಲಿಟಿ ಶೋಗಳವು. ಆ ರಿಯಾಲಿಟಿ ಶೋ ಹಿಂದೆ ನಡೆದಿರುವಂತಹ ರಿಯಾಲಿಟಿ ಶೋಗಳನ್ನ ಮತ್ತೆ ಟೆಲಿಕಾಸ್ಟ್ ಮಾಡಿದ್ರು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಈಗಲೂ ಸಹ ಬೇಕಾದ್ರೆ ಆ ಒಂದು ಎಲ್ಲ ಸೀಸನ್ನ ಜನ ಮಿಸ್ ಮಾಡ್ದಿರ ನೋಡ್ತಾರೆ. ಸೊ ಅಷ್ಟರ ಮಟ್ಟಕ್ಕೆ ಫೇಮ್ ಇತ್ತು ಆ ಒಂದು ರಿಯಾಲಿಟಿ ಶೋಗಳಿಗೆ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ಪ್ಯಾಟೆ ಮಂದಿ ಕಾಡಿಗೆ ಬಂದರು ಆಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ರಿಯಾಲಿಟಿ ಶೋಗಳನ್ನ ತುಂಬ ಚೆನ್ನಾಗಿ ಅಕುಲ್ ಬಾಲಾಜಿ ಅವರು ನಡೆಸ್ಕೊಟ್ಟಿದ್ರು. ಬಟ್ ಆ ರಿಯಾಲಿಟಿ ಶೋಸ್ಗೂ ಬಿಗ್ ಬಾಸ್ಗೂ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಇಲ್ಲಿ ಅಕುಲ್ ಬಾಲಾಜಿ ಅವರು ತುಂಬಾ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ. ಇಷ್ಟು ದಿವಸ ಹೋಸ್ಟ್ ಮಾಡ್ತಿದ್ದಂತಹ ಸುದೀಪ್ ಅವರು ಸಂಪಾದನೆ ಮಾಡಿರೋ ಹೆಸರಿಗೆ ಎಲ್ಲರೂ ಸಹ ಅವ್ರಿಗೆ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ರು.
ಯಾರೇ ಒಬ್ಬ ಹಿರಿಯ ಕಲಾವಿದರು ಬಂದರೂ ಅಷ್ಟೇ, ಕಿರಿಯ ಕಲಾವಿದರು ಬಂದರೂ ಅಷ್ಟೇ ತುಂಬ ಭಯದಿಂದ ರೆಸ್ಪೆಕ್ಟ್ಫುಲ್ಲಾಗಿ ಸುದೀಪ್ ಅವ್ರ ಜೊತೆ ಮಾತಾಡ್ತಿದ್ರು. ಸೊ ಆ ಒಂದು ಗಾಂಭೀರ್ಯತೆ ಅಕುಲ್ ಅವರಲ್ಲಿ ನಾವು ನೋಡ್ಬೋದಾ ಇಲ್ಲ ಅನ್ನೋದು ಡೌಟ್ ಆಗಿದೆ. ಆ್ಯಂಡ್ ಆ ಗಾಂಭೀರ್ಯತೆ ಆ್ಯಕ್ಚುಲಿ ಅವರಿಗೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಇದೆಲ್ಲ ಮಾಡಬೇಕಾದ್ರೆ ಇತ್ತು. ಬಟ್ ಈಗಿನ ದಿನಗಳಲ್ಲಿ ಅವರು ಆ್ಯಂಕರಿಂಗ್ ಮಾಡ್ತಿರುವಂತಹ ಯಾವುದೇ ಶೋನಲ್ಲೂ ಅವರು ಆ ಸೀರಿಯಸ್ನೆಸ್ಸನ್ನು ತೋರಿಸ್ತಿಲ್ಲ. ಮತ್ತು ಅದೇ ಗತ್ತು ಗಾಂಭೀರ್ಯ ಎಲ್ಲ ರಿಟರ್ನ್ ಆಯಿತು ಅಂತಂದರೆ ಅಕುಲ್ ಅವರು ಸಹ ಈ ಒಂದು ಬಿಗ್ ಬಾಸ್ ಸೀಸನ್ಗೆ ಹೋಸ್ಟ್ ಆಗಿ ಹಿಟ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಬಟ್ ಇವ್ರಿಗಿಂತ ಸ್ವಲ್ಪ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಇರೋರು ಅಥವಾ ಹಿರಿಯ ಕಲಾವಿದರು ಬಂದರೆ ಇವ್ರಿಗೆ ಸ್ವಲ್ಪ ಇರ್ಸು ಮುರ್ಸು ಆಗ್ಬೋದು. ಸೊ ಈ ಒಂದು ಕಾರಣಕ್ಕೆ ಬಿಗ್ ಬಾಸ್ OTT ಸೀಸನ್ 2ಗೆ ಆಲ್ಮೋಸ್ಟ್ ಎಲ್ಲ ಪರವಾಗಿಲ್ಲ ಅನ್ನೋಂಥ ಕಂಟೆಸ್ಟೆಂಟ್ಗಳನ್ನೇ ಕರೆಸ್ತಾರೆ ಅನಿಸುತ್ತೆ. ಸ್ವಲ್ಪ ಲೋ ಬಜೆಟಲ್ಲೂ ಈ ಒಂದು ಸೀಸನ್ನ ನಡೆಸ್ಬೋದು. ಯಾಕಂದರೆ ಗೊತ್ತಿಲ್ಲ ಈ ಒಂದು ಶೋ ಈಗ ಹಿಟ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ ಅಂತ. ಹಿಟ್ ಆಯಿತು ಅಂದರೆ ಓಕೆ, ಅಕುಲ್ ಅವರೇ ಮೇನ್ ಬಿಗ್ ಬಾಸ್ ಸೀಸನಲ್ಲೂ ಸಹ ಕಂಟಿನ್ಯೂ ಆಗ್ತಾರೆ. ಬಟ್ ಫ್ಲಾಪ್ ಆಯಿತು ಅಂತಂದರೆ ಮತ್ತೊಂದು ಹೋಸ್ಟ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಕಾರಣಕ್ಕೆ ಹೆವಿ ಬಜೆಟನ್ನು ಆಗದೆ ನಾರ್ಮಲ್ ಆಗಿರುವಂತಹ ಹೈಯೆಸ್ಟ್ ಪೀಕಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ಕರೆಸ್ತಾರೆ ಅಂತ ನನಗನ್ಸೋದಿಲ್ಲ. ಬಟ್ ಯಾರೇ ಬಂದರೂ ಬಿಗ್ ಬಾಸ್ ಅಭಿಮಾನಿಗಳಂತೂ ಬಿಗ್ ಬಾಸ್ನ ನೋಡೋದಂತೂ ಬಿಡೋದಿಲ್ಲ. ಹಾಗಿದ್ರೆ ಬಿಗ್ ಬಾಸ್ OTT ಸೀಸನ್ 2 ಯಾವಾಗ ಶುರುವಾಗುತ್ತೆ ಅಂತ ನೋಡೋದಾದರೆ ಮಾರ್ಚ್ ಎಂಡಿಂಗ್ ಅಥವಾ ಏಪ್ರಿಲ್ ಸ್ಟಾರ್ಟಿಂಗ್ ವೀಕಲ್ಲಿ ಈ ಒಂದು ಸೀಸನ್ ಶುರುವಾಗುವ ಚಾನ್ಸಸ್ ಇದೆ. ಯಾಕೆ ಅಂದರೆ ಹೋದ ವಾರ ತಾನೇ ಬಿಗ್ ಬಾಸ್ ಸೀಸನ್ 11 ಮುಗ್ದಿದೆ. ಸೊ ಮನೆಯೆಲ್ಲ ಕಂಪ್ಲೀಟ್ ರಿನೋವೇಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಮನೆಯಲ್ಲಿ ಆಲ್ಟ್ರೇಷನ್ ಎಲ್ಲ ಮಾಡಿ ಮುಗಿಸಿ ನಂತರ ಈ ಒಂದು ಸೀಸನ್ನ ಶುರು ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಫೆಬ್ರವರಿ ಆ್ಯಂಡ್ ಮಾರ್ಚಲ್ಲಿ ಮನೆಯ ರಿನೋವೇಷನ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ನಂತರ ಮಾರ್ಚ್ ಎಂಡಿಂಗ್ ಅಥವಾ ಏಪ್ರಿಲ್ ಸ್ಟಾರ್ಟಿಂಗ್ ವೀಕಲ್ಲಿ ಬಿಗ್ ಬಾಸ್ OTT ಸೀಸನ್ 2 ಶುರುವಾಗಲಿಕ್ಕೆ ರೆಡಿ ಆಗುತ್ತೆ. ಹಾಗಿದ್ರೆ ನಿಮ್ಮ ಪ್ರಕಾರ ಈ ಒಂದು OTT ಸೀಸನ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರಬೇಕು, ಹಾಗೆ ಅಕುಲ್ ಸರ್ ಅವರು ಕಿಚ್ಚ ಸುದೀಪ್ ಸರ್ ಸ್ಥಾನನ ತುಂಬ್ತಾರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.